ಅಸಂಘಟಿತ ಕಾರ್ಮಿಕರಿಗೆ ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಹಾಗೂ ಈಗ ತಾನೇ ತಮ್ಮ ಒಂದು ವಿತರಣೆಗಳನ್ನು ಹೇಳಿ ನಿರ್ಗಮಿಸತಕ್ಕಂಥ ರವಿಕುಮಾರ್ ಎಂರವರು ಇನ್ಸ್ಪೆಕ್ಟರ್ ಮಳವಳ್ಳಿ ಹಾಗೂ ಶ್ರೀ ಭಾಗ್ಯಮ್ಮ ಅಂಕನಾಥ್ರವರು ಲೋಕಸಭಾ ಸದಸ್ಯರು ಮಳವಳ್ಳಿ ಟೌನ್ ಹಾಗೂ ಎನ್ ಮಹೇಶ್ ಅವರು ವಿಚಾರವಾದಿಗಳು ಸಮಾಜ ಸೇವಕರು ಮಂಡ್ಯ ಹಾಗೂ ಸರಸ್ವತಿ ಸಿಆರ್ ಅವರು ಹಾಗೂ ಸ್ನೇಹಿತರಾದಂಥ ತಾಳ್ಸಾಸನ್ ಮೋಹನ್ ಅವರು ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರ್ತಕ್ಕಂಥ ನನ್ನ ಸಹೋದರರಾದ ಎನ್ ಸ್ವಾಮಿರವರೇ, ನಾಲ್ವಡಿ ಕೃಷ್ಣರಾಜರು ಹಾಗೂ ಛತ್ರಪತಿ ಸಾಹು ಮಹಾರಾಜರವರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಬಹಳ ಚೆನ್ನಾಗಲ್ಲ. ಸಾವಿರಾರು ವರ್ಷಗಳಿಂದ ಈ ಸಮಾಜ ಪರಿವರ್ತನೆ ಮಾಡಲಿಕ್ಕೆ ನೂರಾರು ಗಣ್ಯರು ತಮ್ಮ ತನುಮನ ಧನವನ್ನು ತ್ಯಜಿಸಿ ಮನೆ ಮಠಗಳನ್ನು ಬಿಟ್ಟು ಇವತ್ತು ನಮ್ಮ ಮುಂದೆ ಇಲ್ಲ. ಆದರೂ ಕೂಡ ಪರಿಪೂರ್ಣವಾಗಿ ಸಮಾಜ ಪರಿವರ್ತನೆ ಇನ್ನೂ ಆಗಿಲ್ಲ. ದಯವಿಟ್ಟು ಗಮನಿಸಬೇಕು ಹೆಣ್ಮಕ್ಳು, ಇವತ್ತು ನೀವಿದ್ದೀರಲ್ಲ, ಆ ಸ್ಥಿತಿ ಅಂದಿನ ದಿನಗಳಲ್ಲಿ ಇರಲಿಲ್ಲ. ಹೆಣ್ಣು ಗಂಡು ಎರಡೂ ಕೂಡ ಇದ್ದರು. ಆದರೂ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಹೊರಬರ್ತಕ್ಕಂಥ ಅವಕಾಶಗಳಿರಲಿಲ್ಲ, ಹೆಣ್ಮಕ್ಳಿಗೆ ವಿದ್ಯೆ ಕಲಿಯಲಿಕ್ಕೆ ಅವಕಾಶಗಳಿರಲಿಲ್ಲ. ಈಗ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಸತಿ ಸಹಗಮನ ಪದ್ಧತಿ ಎಷ್ಟು ಕ್ರೂರವಾಗಿತ್ತು ಅಂತಂದರೆ, ಗಂಡ ತೀರ್ಕೊಂಡ್ರೆ ಮುಗೀತು ಅವ್ರ ಕತೆ. ಅವ್ರನ್ನ ತಗೊಂಡೋಗಿ ಎತ್ಕೊಂಡೋಗಿ ಆ ಚಿತಾಗಿ ಬೆಂಕಿ ಒಳಗೆ ನೇರವಾಗಿ ಜೀವ ಸಹಿತ ಆಗಿಬಿಟ್ಟಿದ್ರು. ಅಂಥ ಒಂದು ಕಾನೂನು ಹೆಣ್ಮಕ್ಕಳಲ್ಲಿ ಅವತ್ತು ಸುಮತಿ ಬಾರ್ಗನ್ ಎಂಬ ಬ್ರಾಹ್ಮಣರು ರಚಿಸಿದಂಥ ಕಾನೂನಿತ್ತು. ಭಾಳ ಕ್ರೂರವಾಗಿತ್ತು ಆ ಕಾನೂನು. ಇಂಥ ಸಂದರ್ಭಗಳಲ್ಲಿ ನಮ್ಮ ದೇಶಕ್ಕೆ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ಇನ್ನೂ ಬೇಕಾದಂಥ ದೇಶಗಳಿಂದ ಬಂದು ದಂಡೆ ಹೊಟ್ಟಿದ್ರಲ್ಲ, ಅದೇ ರೀತಿ ಬ್ರಿಟಿಷರು ನಮ್ಮ ದೇಶಕ್ಕೆ ಆಗಮನ ಆಗ್ತಾರೆ. ಬ್ರಿಟಿಷರು ನಮ್ಮ ದೇಶಕ್ಕೆ ಆಗಮನ ಆದಮೇಲೆ ಇಲ್ಲಿ ಅವರು ರಾಜ್ಯಭಾರ ಮಾಡೋದಕ್ಕೆ ಅವರಿಗೆ ಭಾಷೆ ಸಮಸ್ಯೆ ಉಂಟಾಗುತ್ತೆ. ಈ ಭಾಷೆ ಸಮಸ್ಯೆ ಉಂಟಾದಾಗ ಅವ್ರ ಭಾಷೆ ಇಂಗ್ಲೀಷು, ನಮ್ಮ ಭಾಷೆ ಯಾರಾದ್ರೂ ಹೇಳಿ ಭಾರತದಲ್ಲಿ ಯಾವ ಭಾಷೆ ಇದೆ ಅಂತ? ಇಲ್ಲ, ಕನ್ನಡ ಕರ್ನಾಟಕ ಮಾತ್ರ. ಕೆಳಗಡೆ ಹೋದರೆ ತಮಿಳು, ಪಕ್ಕದಲ್ಲಿ ಹೋದರೆ ಆಂಧ್ರ ತೆಲುಗು, ಈ ಕಡೆ ಹೋದರೆ ಇನ್ನೊಂದು ಭಾಷೆ. 16 ಭಾಷೆಗಳು. ಯಾವ ಭಾಷೆಯಲ್ಲಿ ಮಾತಾಡಬೇಕು, ಯಾವ ಭಾಷೆಯಲ್ಲಿ ನಾವು ಇವ್ರನ್ನ ಆಡಳಿತ ಮಾಡಬೇಕಂದ್ರೆ ಅವ್ರಿಗೆ ತೋರಿಸಂತ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವರೊಂದು ಪ್ಲಾನ್ ಮಾಡ್ತಾರೆ, ನಮ್ಮ ಭಾಷೆನೇ ಅವ್ರಿಗೆ ಕಲಿಸ್ಬಿಟ್ಟು ನಾವು ಈ ದೇಶನ ಹಿಡ್ಕೊಳ್ಳುವ ಅಂತನ್ನುವಂಥ ಮನೋಜ್ಞಾನ ಅವ್ರಿಗೆ ಹುಟ್ಟುತ್ತೆ. ಅದಕ್ಕೆ ಅವರು 1832ರಲ್ಲಿ ಎಲ್ರಿಗೂ ಇಂಗ್ಲೀಷ್ ಭಾಷೆಯನ್ನು ಕಲಿಸುವಂತಹ ಒಂದು ವರದಿಯನ್ನು ತರ್ತಾರೆ. ಅದೇ ಮೆಕಾಲೆ ವರದಿ ಅಂತಂದ್ಬಿಟ್ಟು ಅವ್ರು ನೇಮಿರ್ತಾರೆ. ಇದರಲ್ಲಿ ಬಡವರು, ಶ್ರೀಮಂತರು, ಮೇಲ್ಜಾತಿ, ಕೆಳಜಾತಿ ಅಂತನ್ನೋದನ್ನ ಬಿಟ್ಟು ಬ್ರಿಟಿಷರು, ಅದು ಅವ್ರಿಗೆ ಗೊತ್ತಿಲ್ಲ, ಜಾತಿ ಯಾವುದು ಏನು ಇರ್ತಂತ ಅವ್ರಿಗೆ ಗೊತ್ತಿಲ್ಲ. ಈ ದೇಶ ಆಗಬೇಕು, ಈ ದೇಶ ನಾವು ಕೊಳ್ಳೊಡಿಬೇಕು, ಅದಕ್ಕೆ ನಮಗೊಂದು ಭಾಷೆ ಬೇಕು. ಆ ಭಾಷೆ ನಾವು ಕಲಿಯಕ್ಕಾಗಲ್ಲ, ನಮ್ಮ ಭಾಷೆನ ಅವ್ರು ಕಲಿಸಬಾರ್ದು ಅಂತಂದ್ಬಿಟ್ಟು ಅವತ್ತು ವಿದ್ಯೆನ ಮರೀಚಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಉದ್ಯೋಗದಾನ ಮಾಡುವಂಥ ಕೆಲಸನ ಬ್ರಿಟಿಷ್ದವ್ರು ಮಾಡ್ತಾರೆ. ವಿಶ್ವಜ್ಞಾನಿ ಟ್ರಸ್ಟ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಮಾಜ ಪರಿವರ್ತನಾ ತಂಡಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಗಣ್ಯರೇ ಹಾಗೂ ಈ ವೇದಿಕೆ ಮುಂಭಾಗ ಬಂದು ಆಸೀನರಾಗಿರ್ತಕ್ಕಂಥ ಸಮಾಜವನ್ನು ಪರಿವರ್ತನೆ ಮಾಡಬೇಕು ಅಥವಾ ನಾವು ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಅಂತೇಳಿ ಬಂದಿರತಕ್ಕಂಥ ನನ್ನೆಲ್ಲ ಸಹೋದರಿಯರಿಗೆ, ಅಣ್ಣ ತಮ್ಮಂದರಿಗೆ ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ತಳಮಟ್ಟದ ಸಾಮಾನ್ಯ ಜನರಿಗೆ ನಿಜವಾಗ್ಲೂ ಸರ್ಕಾರದ ಸವಲತ್ತುಗಳು ಏನು ಅನ್ನೋ ನಿಟ್ಟಿನಲ್ಲಿ ತುಂಬ ಪ್ರಾಮಾಣಿಕವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಒಳ್ಳೆಯವರ ಪರವಾಗಿ ಯಾರು ಬೇಕಾದರೂ ಕೆಲಸ ಮಾಡ್ತಾರೆ. ಯಾಕೆಂದರೆ ಅವ್ರಿದ್ರ ಏನಾದರೂ ನಿರೀಕ್ಷೆ ಇರುತ್ತೆ, ನನಗೆ ಇವನು ಏನಾದರೂ ಕೆಲಸ ಮಾಡಿದ್ರೆ ನನಗೆ ಅವನ ಕಡೆಯಿಂದ ಏನೋ ಸಪೋರ್ಟ್ ಸಿಗುತ್ತೆ ಅಂತೇಳಿ. ಆದರೆ ಏನು ಇಲ್ಲದವ್ರ ಪರವಾಗಿ ಕೆಲಸ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ನಿಸ್ವಾರ್ಥ ಕೆಲಸ. ಆ ಒಂದು ಕಾರ್ಯದಲ್ಲಿ ನಮ್ಮ ಸ್ವಾಮಿಯವರು, ನಿವೃತ್ತ ಆರ್ಮಿಯವರು ಈ ಒಂದು ಸಮಾಜ ಪರಿವರ್ತನಾ ಅಂತೇಳಿ ಒಂದು ಸೇವಾ ಕೇಂದ್ರವನ್ನು ಪ್ರಾರಂಭ ಮಾಡಿ ನಿಮ್ಮೆಲ್ಲರ ಕ್ಷೇಮಾಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಧನ್ಯವಾದ.
ಈ ಭೂಮಿ ಮೇಲೆ ಜೀವಿಗಳು ಬಂತವಿಂದನೂ ಕೂಡ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ನಾವೆಲ್ಲರೂ ಒಂದು 50 ವರ್ಷ ಹಿಂದೆ ಹೋದ್ರೆ ಹೇಗಿದ್ದೋ ಈಗ ಹೇಗಿದ್ದೀವಿ? ನಾವೆಲ್ಲರೂ ನಿಜವಾಗ್ಲೂ ಪರಿವರ್ತನೆ ಆಗಿದೀವಾ ಇಲ್ವಾ? ಪರಿವರ್ತನೆ ಆಗ್ಬೇಕಾ ಬೇಡವಾ? ಬದಲಾಗ್ಬೇಕಾ? ಬದಲಾಗಿದ್ದೀರಾ ಇಲ್ವಾ? ಒಂದು 20 ವರ್ಷ ಹಿಂದೆ ಹೋದ್ರೆ ನಾವೆಲ್ಲರೂ ಸಾಮಾನ್ಯವಾಗಿ ನಮ್ಮ ಮನೇಲಿ ನಾನ್ ವೆಜ್ ತಿನ್ಬೇಕು ಅಂದ್ರೆ ಹಬ್ಬ ಬಿಟ್ರೆ ಇನ್ಯಾವ ದಿನನೂ ಮಾಡ್ತಿರಲ್ಲ. ಅದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ಯಾರಾದ್ರೂ ನೆಂಟರು ಬಂದ್ರೆ ಮಾತ್ರ ನಾನ್ ವೆಜ್ ತಿಂತಿದ್ದು. ಹೌದಾ? ಅನ್ನನೇ ಸಿಗ್ತಿರ್ಲಿಲ್ಲ. ಆಕ್ಚುಲಿ ಅನ್ನನೂ ಕೂಡ ಹಬ್ಬ ಹರಿದಿನಗಳಿಗೆ ಇಡ್ಲಿ ಮತ್ತೊಬ್ಬ ಪ್ರತಿದಿನನೂ ನೀವು ಇವತ್ತು ಒಂದೊಂದು ವೆರೈಟಿ ನಾಷ್ಟಗಳನ್ನ ಮಾಡ್ತೀರಿ. ಆದ್ರೆ ಒಂದ್ 25 ವರ್ಷ ಹಿಂದಕ್ಕೆ ಹೋಗಿ ನಾವ್ಯಾರು ಕೂಡ ನಾಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ನಮ್ಗೆ ನಾನ್ ವೆಜ್ ಗೊತ್ತಿರಲಿಲ್ಲ. ಈಗ ಪ್ರತಿನಿತ್ಯನೂ ಕೂಡ ಹಬ್ಬ ಹರಿದಿನಗಳನ್ನ ಮಾಡ್ಕೊಂಡು ಲೆಕ್ಕಕ್ಕೆ ಇಲ್ಲ, ವಾರದಲ್ಲಿ 3 ದಿನ ನಾನ್ ವೆಜ್ ತಿಂತಾನೆ ಇರ್ತೀವಿ. ಅಂದ್ರೆ ನಾವೆಲ್ಲರೂ ಕೂಡ ಬದಲಾಗಿದ್ದೀವಿ. ಹೌದಾ? ಬದಲಾಗಿದ್ದೀವಿ. ಆದ್ರೆ 50 ವರ್ಷಗಳ ಹಿಂದೆ ನಾವೇನೇನೆಲ್ಲ ಅನುಭವಿಸ್ತಿದ್ವಲ್ಲ ಆ ನೋವುಗಳು ಇವತ್ತಿಗೂ ಕೂಡ ಹಾಗೇನೆ ಇದೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಅವತ್ತು ನಮ್ಗೆ ತಿನ್ನಕ್ಕೆ ಇಟ್ಟಿರ್ಲಿಲ್ಲ, ಆದ್ರೆ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾ ಇದ್ದೋ. ಆದ್ರೆ ಇವತ್ತು ಎಲ್ಲವೂ ಇದೆ, ಆದ್ರೆ ನಾವ್ಯಾರು ಕೂಡ ನೆಮ್ಮದಿಯಿಂದ ಇಲ್ಲ. ಕಾರಣ ಇಷ್ಟೇ, ಹುಟ್ಟಿಸಿದ ಮಕ್ಕಳನ್ನ ಆ ಮಕ್ಕಳು ಹೇಳ್ದಂಗೆ ಅಪ್ಪ ಅಮ್ಮರು ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪರಿವರ್ತನೆ ಸರಿದಾರಿಯಲ್ಲಿ ಹೋಗ್ತಾ ಇದೆಯಾ? ಯಾವಾಗ್ಲೂ ಬದಲಾವಣೆಗಳಾಗಬೇಕು. ಆ ಬದಲಾವಣೆಗಳು ಒಳ್ಳೆ ದಿಕ್ಕಿನಲ್ಲಿ ಆಗ್ಬೇಕು. ಯಾಕೆ ಅಂತಂದ್ರೆ ನಾವು ಏನೇನು ಕಲಿತಾ ಇದೀವೋ, ಏನೇನು ಟೆಕ್ನಾಲಜಿ ಮುಂದುವರೆದಿದೆಯೋ, ಅವತ್ತು ಒಳಕಲ್ಲಲ್ಲಿ ಬೀಸ್ತಾ ಇದ್ರಿ, ಒಂದ್ಕೆ ತಗ ಕೊಡ್ತಾ ಇದ್ರಿ, ಇವತ್ತು ಮಿಕ್ಸಿ ಬಂತು, ರೈಸ್ ಮಿಲ್ ಬಂದಾಗ ಎಲ್ಲ ಕೆಲಸ ಆಗೋಗುತ್ತೆ. ಈ ತರದ ಬದಲಾವಣೆಗಳಾಗಬೇಕು. ಆದ್ರೆ ನಮ್ಮ ಜೀವನ ಶೈಲಿ ಇದೆಯಲ್ಲ, ನಮ್ಮ ಮನುಷ್ಯತ್ವ ಗುಣ ಇದೆಯಲ್ಲ, ನಮ್ಮ ಮಾನವೀಯತೆ ಇದೆಯಲ್ಲ, ಈ ಮಾನವೀಯತೆಯ ಗುಣಗಳು ಹಾಗೇನೆ ಉಳಿಸಬೇಕು. ನಾವು ಮತ್ತೊಬ್ಬರನ್ನ ಗೌರವಿಸ್ತಕ್ಕಂಥದ್ದು, ಮತ್ತೊಬ್ಬರ ಕೆಲಸ ಕಾರ್ಯಗಳನ್ನ ಗೌರವಿಸ್ತಕ್ಕಂಥದ್ದು, ನನ್ನನ್ನ ನಾನು ಮೊದಲು ಗೌರವಿಸ್ಕೊಳ್ತಕ್ಕಂಥ ಒಂದು ಮಾನವೀಯತೆಯ ಗುಣಗಳನ್ನ ನಾವೆಲ್ಲರೂ ಕೂಡ ಬೆಳೆಸಬೇಕು. ಯಾವಾಗ ನಾವು ಕಷ್ಟದಲ್ಲಿರೋರನ್ನ ಕಂಡು ಅವ್ರಿಗೆ ಸಹಾಯ ಮಾಡೋದಿಲ್ವೋ, ಅಥವಾ ಮತ್ತೊಬ್ಬರಿಗೆ ನಾವು ಕಿರುಕುಳವನ್ನ ಕೊಡ್ತೀವೋ, ನಾವೆಷ್ಟೇ ಬುದ್ಧಿವಂತರಾಗಿದ್ರು, ಎಷ್ಟೇ ಬದಲಾವಣೆಗಳಾಗಿದ್ರು ಕೂಡ ನಾವು ಪ್ರಾಣಿಗಳಿಗಿಂತ ಕೀಳಾಗ್ತೀವಿ, ಪ್ರಾಣಿಗಳಿಗಿಂತ ಕಡೆ ಆಗ್ತೀವಿ. ಇವತ್ತು ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದೀವಾ ಇಲ್ವಾ? ಯಾರು ಪಕ್ಕದಲ್ಲಿ ಕೂತಿರೋರನ್ನ ನೋಡಿ ಅಸೂಯೆ ಪಡಲ್ವಾ? ಪಡಬಾರ್ದು. ಪಟ್ರೆ ಮಾತ್ರ ನಾವು ಪ್ರಾಣಿಗಳಿಗೆ ಸಮ. ಯಾವಾಗ ಮತ್ತೊಬ್ಬರನ್ನ ನೋಡಿ ಗೌರವಿಸ್ತೀವೋ, ನಾವು ಅವರಂಗೆ ಬದುಕಬೇಕು ಅಂತ ಅನ್ಕೊಳ್ತೀವೋ, ಆಗ ನಿಜವಾಗ್ಲೂ ನಾವು ಪರಿವರ್ತನೆ ಆಗಿದ್ದೀವಿ. ಬಂಧುಗಳೇ, ಇವತ್ತು ನಡೀತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಸಾವು ಮಹಾರಾಜು ನಾಲ್ವಡಿಯವರವರ ಜನ್ಮದಿನದ ಅಂಗವಾಗಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದ್ದಾರೆ. ಒಂದು, ನೀವು ಬದಲಾವಣೆ ಆಗಿದ್ರ ಇಲ್ವಾ, ನಿಮ್ಮ ಜೀವನ ಶೈಲಿ ಹೇಗಿದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿ ಇರ್ತಕ್ಕಂಥದ್ದು ಸಮಾಜದೊಳಗಡೆ 2 ವರ್ಗ ಇದೆ. ಒಂದು ಸರ್ಕಾರಿ ನೌಕರರು, ಇನ್ನೊಂದು ಕೆಲಸ ಇಲ್ಲದೆ ಇರೋರು. ಹೌದಾ? ಸರ್ಕಾರಿ ನೌಕರು ಚೆನ್ನಾಗಿರ್ತಾರ, ಕೆಲಸ ಇಲ್ಲದೆ ಇರೋರು ಚೆನ್ನಾಗಿರ್ತಾರ? ಯಾರು ಚೆನ್ನಾಗಿದ್ದಾರೆ? ಯಾಕೆ ಅಂದ್ರೆ ಬದಲಾವಣೆ, ನೀವು ಬದಲಾಗಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ನಾನು ಸರ್ಕಾರಿ ನೌಕರ ಆಗ್ಲಿಲ್ಲ, ನನ್ನ ಮಕ್ಕಳು ಸರ್ಕಾರಿ ನೌಕರ ಆದ್ರೆ ನಮ್ಮ ಭವಿಷ್ಯ ಬದಲಾಗುತ್ತೆ ಅಂತ ಅನ್ಕೊಳ್ತೀರಾ? ಇಲ್ಲ, ನಾವು ಸರ್ಕಾರಿ ನೌಕರಿಗಿಂತ ನಾವೇ ಚೆನ್ನಾಗಿದ್ದೀವಿ ಅಂತ ಅನ್ಸುತ್ತಾ ನಿಮ್ಗೆ? ಅನ್ಸಲ್ವಾ? ಒಂದು ನೋಡಿ, ಎಷ್ಟು ಮುಕ್ತವಾದಂತ ಅವಕಾಶಗಳು ಸರ್ಕಾರದ ಯೋಜನೆಗಳಿವೆ ಅಂತಂದ್ರೆ, ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಂಪಾದನೆ ಮಾಡ್ತಾರೋ ಅದಕ್ಕಿಂತ 1 ಡಬಲ್ ಸಂಪಾದನೆ ಮಾಡುವಂತ ಅವಕಾಶಗಳು ನಮ್ಮೆಲ್ಲರಿಗೂ ಕೂಡ ಇದೆ. ಈ ದಿನ ಸಮಾಜ ಪರಿವರ್ತನಾ ಜನಸೇವಾ ಕೇಂದ್ರ ಮಳವಳ್ಳಿ ಇವರ ವತಿಯಿಂದ ಮೀಸಲಾತಿ ಜನಕ ಛತ್ರಪತಿ ಸಾಹು ಮಹಾರಾಜ್ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಅಂಗವಾಗಿ ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಳವಳ್ಳಿ
ಕಾರ್ಮಿಕ ನಿರೀಕ್ಷಕರಾದಂತಹ ಡಿ ಟಿ ಮುನಿಲಿಂಗೇಗೌಡ್ರೆ ಹಾಗೂ ಈಗ ತಾನೇ ನಿರ್ಗಮಿಸಿದಂತಹ ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಯ ರವಿಕುಮಾರ್ ಇನ್ಸ್ಪೆಕ್ಟರ್ ಅವರೇ, ಅದೇ ರೀತಿ ಸಹೋದರರಾದ ತಾಳಸಾಸನ ಮೋಹನ್ ಅವರೇ, ವಿಶ್ವಜ್ಞಾನಿ ಟ್ರಸ್ಟ್ ಅಧ್ಯಕ್ಷರು ಮಂಡ್ಯ, ಅದೇ ರೀತಿ ಈಗ ತಾನೇ ಶಾಹು ಮಹಾರಾಜರವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದಂಥ ಚಿನ್ನಸ್ವಾಮಿ ಅವರೇ, ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾದಂಥ NM ಸಮಾಜ ಪರಿವರ್ತನಾ ಸೇವಾ ಟ್ರಸ್ಟ್ನ ಜಿಲ್ಲಾಧ್ಯಕ್ಷರಾದಂಥ NM ಸ್ವಾಮಿ ಅವರೇ, ಹಾಗೂ ತಾಲೂಕು ಅಧ್ಯಕ್ಷ ಎಲ್ಲ ಗೊತ್ತಿರ್ಬೋದು. ಒಂದು ಹಾಡಿದೆ, ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಅಂತ ಒಂದು ವಿಶೇಷವಾದ ಹಾಡಿದೆ. ಆ ಹಾಡನ್ನು ಯಾಕಪ್ಪ ಬರೆದಿದ್ದಾರೆ ಅಂದರೆ, ಮರೆಯೋದುಂಟೆ ಮೈಸೂರು ದೊರೆಯ ಅಂದರೆ ನಾವು ಮರ್ತಿದ್ವಿ ಅಂತ ಅರ್ಥ. ಉಂಟೆ ಅಂದರೆ ಯಾಕೆ ಮರಿಬೇಕು, ಅದನ್ನು ಜ್ಞಾಪಿಸ್ಕೋಬೇಕು ಅಂತ ಹಾಡಿನ ಅರ್ಥ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಅಂತ. ಮೈಸೂರು ಮಹಾರಾಜರನ್ನ ನಾವೆಲ್ಲರೂ ಮರೆತರೆ ನಾವು ಬದುಕಿದ್ದು ಏನು ಪ್ರಯೋಜನ ಇಲ್ಲ. ಏನಕ್ಕಪ್ಪ ಅಂದರೆ, ಈ ದಿನ ನಾವು ಕುಡಿಯೋ ನೀರು ಎಲ್ಲಿಂದ ಬರುತ್ತೆ? ಕುಡಿಯೋ ನೀರು, ಎಲ್ಲರೂ ಕುಡಿಯುವಂಥ ನೀರು KRS ನೀರು, KRS ಇಂದ ಬರುತ್ತೆ. ಆ KRSನ ಕಟ್ಟಿದವ್ರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರವರು KRSನ ಕಟ್ಟಿದ್ರು. ಆದರೆ ಕುಡಿಯೋ ನೀರಿಗೆ ಕಾರಣರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾವು ತಿನ್ನುವಂಥ ಅನ್ನ ಎಲ್ಲಿ ಬೆಳಿತೀವಿ? ಗದ್ದೆಯಲ್ಲಿ ಬೆಳಿತೀವಿ. ಆ ಗದ್ದೆಗೆ ನೀರು ಬರೋದು KRS ಇಂದ ಬರುತ್ತೆ. ಆದ್ದರಿಂದ ನಾವು ತಿನ್ನೋ ಅನ್ನಕ್ಕೆ ಕಾರಣರು ಯಾರು ಹೇಳಿ? ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಕುಡಿಯೋ ನೀರಾಯಿತು, ತಿನ್ನುವಂಥ ಅನ್ನ ಆಯಿತು. ಈಗ ಬೆಂಗಳೂರಿಗೆ ಅರ್ಜೆಂಟ್ ಹೋಗ್ಬೇಕು ಅಂತ ಮಂಡ್ಯದಿಂದ ಟ್ರೈನಲ್ಲಿ ಓಡ್ಬಿಡ್ತೀವಿ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಆ ರೈಲು ಮಾರ್ಗವನ್ನು ತಂದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅದೇ ರೀತಿಯಾಗಿ ನಾವು ಮಹಿಳೆಯರು ಶಿಕ್ಷಣವನ್ನು ಪಡೆಯೋಕ್ಕೆ ಕಾರಣರು ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಇಲ್ಲಿ ಹೆಚ್ಚಿಗೆ ಜನ ಮಹಿಳೆಯರು ಸೇರಿರೋದ್ರಿಂದ ಮಹಿಳೆಯರಿಗೆ ಕಡ್ಡಾಯ ಶಿಕ್ಷಣವನ್ನು ಅವ್ರು ಜಾರಿಗೆ ತಂದಂಥ ಪುಣ್ಯಾತ್ಮರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ನಮಗೆ ನೀರು ಕೊಟ್ಟರವರು, ಅನ್ನ ಕೊಟ್ಟರವರು, ದೀಪ ಕೊಟ್ಟರವರು, ರಸ್ತೆ ಸಾರಿಗೆ ಎಲ್ಲನೂ ಸಹ ಕೊಟ್ಟಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಮತ್ತು ಇಲ್ಲೆಲ್ಲ ರೇಷ್ಮೆ ಬೆಳೀತಾರೆ. ಮಳವಳ್ಳಿ ತಾಲೂಕಲ್ಲಿ ರೇಷ್ಮೆಯನ್ನು ಮುಖ್ಯ ಕಸಬಾಗಿ ಇಟ್ಕೊಂಡಿದ್ದಾರೆ. ಆ ರೇಷ್ಮೆ ಮಂಡಳಿಯನ್ನು ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಸಿಲ್ಕ್ ಉದ್ಯಮವನ್ನು ಸೃಷ್ಟಿ ಮಾಡಿದವರು ಮೈಸೂರು ಸಿಲ್ಕ್. ಈಗಲೂ ಸಹ ತುಂಬ ಬೇಡಿಕೆ ಇರತಕ್ಕಂಥ ಸೀರೆ ಯಾವುದು? ಮೈಸೂರು ಸಿಲ್ಕ್. ಅಂತ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅವ್ರನ್ನ ಮರಿಬೋದಾ? ಮರಿಬಾರ್ದು. ಹಂಗಾಗಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪ್ರತಿಯೊಂದು ಭಾಗದಲ್ಲೂ, ಅದು ಮಂಡ್ಯದ ಜನರಿಗೆ ಎಲ್ಲ ಅವಕಾಶಗಳನ್ನ, ಅದು ಮಹಿಳೆಯರಿಗೆ ಶಿಕ್ಷಣವನ್ನು ಕೊಟ್ಟಂಥ ಮಹಾನ್ ಪುಣ್ಯಾತ್ಮರು. ಇವರನ್ನ ಬ್ರಿಟಾನಿಕಾ ಇಂಡಿಕಾ ಅನ್ನುವಂಥ ಒಂದು ಪುಸ್ತಕ ಇದೆ, ಅದರಲ್ಲಿ ದಾಖಲೆ ಮಾಡಿದ್ದಾರೆ. ಏನಪ್ಪ ಅಂದರೆ, ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಮುಂದುವರಿದ ಸಂಸ್ಥಾನ ಅಂತ ದಾಖಲಾಗಿದೆ. ಅದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಾವ್ಯಾರು ಮರಿಬಾರ್ದು.